ನಮಸ್ಕಾರ ಎಲ್ಲರಿಗೂ. ನಮ್ಮ ಆವಿಷ್ಕಾರದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನ್ಯೂಟ್ರಿಷಿಯಸ್ ಆದ ದಾಲ್ ರೊಟ್ಟಿ, ಇದು 3 ಥರದ ಬೇಳೆಗಳನ್ನು ಬಳಸಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಚಳಿಗಾಲಕ್ಕೆ ನಮಗೆ ದೇಹಕ್ಕೆ ಬೇಕಾದ ಪ್ರೋಟೀನ್ ಆಗಿರ್ಬೋದು, ಫೈಬರ್, ಹೀಗೆ ತುಂಬಾ ನರಿಷ್ಮೆಂಟ್ ಸಿಗುತ್ತೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ದಾಲ್ ರೊಟ್ಟಿನ ಹೇಗೆ ಮಾಡಿದೆ ಅಂತ ನೋಡೋಣ. ದಾಲ್ ರೊಟ್ಟಿಗೆ ಈ ಬಟ್ಲಲ್ಲಿ 1 ಬಟ್ಲು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಕಡಲೆಬೇಳೆ, ಅಷ್ಟೇ ಪ್ರಮಾಣದಲ್ಲಿ ಹೆಸರು ಬೇಳೆ ಚೆನ್ನಾಗಿ ತೊಳಿಬೇಕು. ಸಮ ಪ್ರಮಾಣದಲ್ಲಿ ಹಾಕಿರುವಂಥ ಹೆಸರು ಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ 3 ತೊಳೆದಾಗಿದೆ. 2 ಸಲ ತೊಳೆದಿದ್ದೀನಿ. ಈಗ ಬೇಳೆಗಳು ಮುಳುಗೋ ಅಷ್ಟು, ತುಂಬ ನೀರು ಹಾಕಬಾರ್ದು, ಮುಳುಗೋ ಅಷ್ಟು ಮಾತ್ರ ನೀರು ಹಾಕಿ ಬೇಯಕ್ಕಿಡಬೇಕು. ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಬೇಳೆಗಳು ನುಣ್ಣಗೆ ಬೇಯಬೇಕು. ಹಾಗಾಗಿ 3 ವಿಸಲ್ನ ಬರ್ಸಿದ್ರೆ ಬೆಟರ್ ಅನಿಸುತ್ತೆ. ಈಗ ಬೇಯಿಸ್ಕೊಂಡಿರೋ 3 ಬೇಳೆಗಳು ನುಣ್ಣಗೆ ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಕಡಲೆಬೇಳೆ ತುಂಬ ನುಣ್ಣಗೆ ಬೇಯಲ್ಲ, ಅದು ಪರವಾಗಿಲ್ಲ. ರೊಟ್ಟಿ ಜೊತೆ ಮಧ್ಯದಲ್ಲಿ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಮಾತ್ರ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಪೇಸ್ಟ್ ಥರ ಮಾಡ್ಕೊಂಡ್ಬಿಡ್ಬೇಕು. ಸ್ಮ್ಯಾಶ್ ಮಾಡಿದ್ದಾಯಿತು, ಈ ಥರ ಆಗುತ್ತೆ. ಈಗ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡಿರೋ ಬೇಳೆನ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೀಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಮಗೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಮತ್ತು ಈರುಳ್ಳಿ, 2 ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿ ಸ್ವಲ್ಪ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಉಪ್ಪು 1.5 ಸ್ಪೂನ್ ಹಾಕಿರ್ತೀನಿ. ಟೇಸ್ಟ್ ನೋಡ್ಬಿಟ್ಟು ಸಾಲದೇ ಇದ್ದರೆ ಮತ್ತೆ ಹಾಕ್ಕೊಳ್ಬೋದು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹಿಟ್ಟು ಗಟ್ಟಿಯಾಗಿರಬೇಕು, ತುಂಬ ತೆಳ್ಳಗೆ ಕಲಿಸ್ಬಾರ್ದು. ನೀರು ಬೇಕು ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕು. ಈ ಹಿಟ್ಟಿನಲ್ಲಿ ಬೇಳೆಗಳು ಬೆಂದಿರುತ್ತಲ್ಲ, ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರನ್ನು ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಬರಲ್ಲ. ಮತ್ತು ಈರುಳ್ಳಿ ಹಾಕಿದ್ದೀವಿ, ಈರುಳ್ಳಿನೂ ಸ್ವಲ್ಪ ಮಟ್ಟಿಗೆ ನೀರು ಬಿಟ್ಕೊಳ್ಳುತ್ತೆ. ಗಟ್ಟಿಯಾಗಿದೆ, ಈ ಹದ ಸರಿಯಾಗಿದೆ. ಇದನ್ನೇನು ಮತ್ತೆ ನೀರೆಲ್ಲ ಹಾಕಲ್ಲ ನಾನೀಗ. ಇದನ್ನೊಂದು 10 ನಿಮಿಷ ಮುಚ್ಚಿಡ್ತೀನಿ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು. ಈಗ ಹಿಟ್ಟು ಕಲಸಿದ್ದಾಯಿತು. ಇಷ್ಟು ಗಟ್ಟಿಗೆ ಹಿಟ್ಟು ಕಲಸಿದ್ದೀನಿ. ಇದನ್ನೊಂದು 10 ನಿಮಿಷ ಈಗ ಮುಚ್ಚಿಡ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ. ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಬಾಲ್ ಸೈಜ್ ಹಿಟ್ಟನ್ನು ತಗೊಂಡು ಬಾಣಲಿ ಮೇಲೆ ಡೈರೆಕ್ಟಾಗಿ ತಟ್ತಾಯಿದ್ದೀನಿ. ಸ್ವಲ್ಪ ನೀರು ಕೈ ಮಾಡಿಕೊಂಡು ತಟ್ಟಿದ್ರೆ ಸುಲಭವಾಗಿ ತಟ್ಟೋದಕ್ಕೆ ಬರುತ್ತೆ. ತೆಳ್ಳಗೆ ತಟ್ಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಎಡ್ಜಸ್ಸಲ್ಲೆಲ್ಲ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ರೊಟ್ಟಿ ತೆಗೆಯುವಾಗ ಆರಾಮಾಗಿ ಚೆನ್ನಾಗಿ ಬರುತ್ತೆ. ರುಚಿನೂ ಚೆನ್ನಾಗಾಗುತ್ತೆ ರೊಟ್ಟಿ. ರೊಟ್ಟಿ ತಟ್ಟಿದ್ದಾಯಿತು. ಈಗ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಎಲ್ಲ ಕಡೆಗೂ ಹರಡುತ್ತೆ, ಗರಿ ಗರಿಯಾಗಿ ಬರುತ್ತೆ. ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ನೋಡೋಕೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಈ ರೀತಿ ಮಾಡ್ಬೋದು. ಈಗ ಬೇಯಕ್ಕಿಡೋಣ. ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಮೇಲೆ ಕವರ್ ಮಾಡೋದೇನು ಬೇಡ, ಹಾಗೆ ಗರಿ ಗರಿಯಾಗಿ ಚೆನ್ನಾಗಿ ಬೇಯುತ್ತೆ. ರೊಟ್ಟಿ ಬೆಂದಿದೆ, ರೆಡಿಯಾಗಿದೆ.
ನ್ಯೂಟ್ರಿಷಿಯಸ್ ಆದ ಗರಿಗರಿಯಾದ ರುಚಿ ರುಚಿಯಾಗಿರೋ ದಾಲ್ ರೊಟ್ಟಿ. ಇದನ್ನು ಮೊಸರು ಜೊತೆ ಮತ್ತು ತುಪ್ಪದ ಜೊತೆ ಮಾತ್ರ ಸರ್ವ್ ಮಾಡಿದ್ದೀನಿ. ಬೇರೆ ಎಲ್ಲ ಉಪ್ಪು ಖಾರ ಈರುಳ್ಳಿ ಎಲ್ಲನೂ ಅದರಲ್ಲೇ ಹಾಕಿರೋದ್ರಿಂದ ಬೇರೆ ನೆಂಚ್ಕೊಳ್ಳೋಕ್ಕೇನು ಮಾಡಬೇಕಾಗಿಲ್ಲ. ತುಂಬ ಒಳ್ಳೆಯ ರೆಸಿಪಿ, ಸುಲಭವಾಗಿ ಜೀರ್ಣ ಆಗುವಂಥದ್ದು, ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದಿದ್ದರಿಂದ. ಹಾಗಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.